ಅಂದ್ರೆ ನೀನೇ ಒರ್ಸ್ಕೋ ಅಂತ ಅರ್ಥ. ಹಾಗಲ್ಲ ಬಾವ, ಮಗು ಇಲ್ಲಿವರೆಗೂ ಮಾತಾಡ್ತು, ಇವಾಗ ಯಾಕೆ ಮಾತಾಡ್ತಾ ಇಲ್ಲ? ಪುಟಾಣಿ ಏನಾಯ್ತಮ್ಮ? ಯಾಕೆ ಮಾತಾಡ್ತಾ ಇಲ್ಲ? ಏನಾಯ್ತು? ಬಾವ ಎದ್ದೇಳ್ ಬಾವ. ಹೇ, ಎಲ್ಲಿಗೆ ವೈದೇಹಿ? ಹೋಗೋಣ ನಡಿ ಬಾವ. ಇಲ್ಲೇ ಬಾವ, ಇಲ್ಲೇ ಮಾತಾಡಿದ್ದು. ಪುಟಾಣಿ ಇವಾಗ ಮಾತಾಡು. ಅಮ್ಮ, ಏನಾಯ್ತು ವೈದೇಹಿ? ಪಾಪು ಮಾತಾಡ್ತಾ ಇದೆಯಾ ಇಲ್ವಾ? ಇಲ್ಲ ಮಾತಾಡಲ್ಲ ಬಾವ. ಯಾಕೆ ಮಾತಾಡ್ತಾ ಇಲ್ಲ? ಇಷ್ಟೊತ್ತು ಮಾತಾಡ್ತಲ್ವ ಅದು? ಮೇಲ್ ನೋಡು ಬಾವ, ಆ ಚಂದ್ರನ ಮೋಡ ಮುಚ್ಕೋತಾ ಇದೆ. ಅದಕ್ಕೆ ಮಗು ಬೆಳೆದಿಂಗ್ಳಿರುವಾಗ ಮಾತ್ರ ಮಾತಾಡೋದು ಬಾವ. ಅರ್ಥ ಆಯ್ತು ವೈದೇಹಿ. ಅದಕ್ಕೆ ನೀನ್ ಚಂದ್ರನ್ ಬೆಳಕಲ್ಲಿ ಇದ್ದಾಗ ಮಾತ್ರ ಪಾಪು ನಿನ್ ಹತ್ರ ಮಾತಾಡ್ತಾ ಇದ್ದಿದ್ದು, ಒಳಗಿದ್ದಾಗ ಮಾತಾಡ್ತಾ ಇರ್ಲಿಲ್ಲ. ಹೌದು ಬಾವ. ಈಗ್ಲೇ ಈ ಮೋಡ ಅಡ್ಡ ಬರ್ಬೇಕಾ? ಅಮ್ಮ ಮಗು ಮಧ್ಯ ನಿಮ್ದೇನು? ಹೋಗಿ. ಅಮ್ಮ. ಪುಟಾಣಿ ಬಾವ, ಮಗು ಮಾತಾಡ್ತಾ ಇದೆ. ಈಗ ನನ್ ಮಗು ಜೊತೆ ಮಾತಾಡ್ಬೇಕು ಅಂದ್ರೆ ಬೆಳೆದಿಂಗ್ಳ ಹತ್ರ ಬರ್ಬೇಕು ಅಷ್ಟೇ. ಹೌದಮ್ಮ, ಹಾಲು ಕುಡ್ತಿದ್ಯಲ್ಲ, ಆ ಹಾಲು ಮೀಸೆ ತರ ಅಂಟ್ಕೊಂಡಿದ್ದಕ್ಕೆ ಅಪ್ಪ ನಗ್ತಿದ್ದಾರೆ. ನೀನ್ಯಾಗ ನಗ್ತಾ ಇದ್ಯಾ? ಮಗು ಮೀಸೆನ್ ಒರ್ಸು ಅಂತ ಹೇಳ್ತಿದೆ. ಒರ್ಸು ಬಾವ. ಸರಿ. ಬಾವಾ, ಅದು ಅದು ಬೇಡದೇ ಇರೋ ವಸ್ತುಗಳನ್ನೆಲ್ಲ ತೆಗೆದು ಈ ಬ್ಯಾಗ್ ಒಳಗೇನೆ ಇಟ್ಟಿದ್ದೆ ನಾನು. ಓ ಹೌದಾ? ನಾವು ಈ ಬ್ಯಾಗ್ನ ಬಿಸಾಕ್ಬಿಡೋಣ. ಬ್ಯಾಗ್ ತೆಸ್ದು ಬಿಡ್ತಾರ? ಅಯ್ಯೋ, ಜಿಪ್ ಹಾಕ್ಬಿಟ್ರಲ್ಲ. ಇವ್ರ ಮಾತು ಕೇಳಕ್ ಬಂದು ಉಸಿರು ಕಟ್ ಸತ್ತೋಗ್ತೀನಿ ಅನ್ಸುತ್ತೆ. ರಂಗ ಬಂದ್ಮೇಲೆ ರಂಗಂಗ್ ಹೇಳಿದ್ರೆ ಅವನೇ ಇದನ್ನ ಆಚೆ ಹಾಕ್ತಾನೆ. ಬಾ, ನೀನ್ ಕೂತ್ಕೋ. ಕೂತ್ಕೋ ವೈದೇಹಿ. ಕಾಲ್ ಊದ್ಕೊಂಡಿದೆ ಅಲ್ವಾ, ಬಿಸಿನೀರ್ ಶಾಖ ಕೊಡ್ತೀನಿ, ಕೂತ್ಕೋ. ಹೆಂಡತಿ ಕಾಲ್ ಹಿಡಿತಿದ್ದ ನೋಡು. ನಿಜವಾದ ವಿಷಯ ಯಾವಾಗ ಮಾತಾಡ್ತಾರೋ ಏನೋ. ಮಾತಾಡ್ತಿರೋದು ಕೇಳಿಸ್ತಾ ಇದೆಯಲ್ಲ, ಅಷ್ಟ್ ಸಾಕು. ಯಾವುದೋ ಒಂದು ಟೈಮಲ್ಲಿ ಮಾತಾಡ್ತಾರೆ, ಆದ್ರೆ ನಾವು ಕೇರ್ಫುಲ್ ಆಗಿ ಕೇಳಿಸ್ಕೋಬೇಕು. ಹೌದು, ನಿಮ್ ಮಗ ಯಾಕೆ ಇನ್ನೂ ಬಂದಿಲ್ಲ? ಅವ್ರ ಕೈಲಿ ಸಿಕ್ಕಾಕೊಂಡಿಲ್ಲ ತಾನೆ? ಸಿಕ್ಕಾಕೊಂಡಿದ್ರೆ ಇಷ್ಟೊತ್ತಿಗೆ ಗಲಾಟೆ ಮಾಡ್ತಿದ್ರು, ಆದ್ರೆ ಹೀಗೆ ಆರಾಮಾಗಿ ಕೂತ್ಕೋತಾ ಇರ್ಲಿಲ್ಲ. ಅದು ನಿಜಾನೇ. ಇವ್ರು ಏನ್ ಮಾತಾಡ್ತಿದಾರೆ ಅಂತ ಕೇಳಿಸ್ಕೊಳ್ಳೋಣ. ಹೌದು ವೈದೇಹಿ, ಇವತ್ ನಮ್ಗೇನಾಗುತ್ತೆ ಅಂತ ತಿಳ್ಕೊಳ್ಳಿಲ್ಲ ಅಲ್ವಾ ನೀನು? ಇಲ್ಲ ಬಾವ, ಇನ್ನೂ ಟೈಮ್ ಇದೆ ಅಲ್ವಾ ಅಂತ. ಏನ್ ಟೈಮ್ ಇದೆ ಅಂತ? ಬೆಳಕಾಗ್ತಿದ್ದ ಹಾಗೆ ಅವರು ಪ್ಲಾನ್ ಮಾಡೋಕ್ ಶುರು ಮಾಡ್ತಾರೆ. ಅದೇನು ಅಂತ ತಿಳ್ಕೊಳ್ಳಿಲ್ಲ ಅಂದ್ರೆ ಕಷ್ಟದಲ್ಲಿ ಸಿಕ್ಕಾಕುತ್ತೀವಿ. ಬೇಗ ತಿಳ್ಕೊಂಡ್ರೇನೆ ಅಲ್ವಾ ಅವ್ರ ಪ್ಲಾನ್ ಅನ್ನ ಉಲ್ಟಾ ಓಡ್ಸೋಕಾಗೋದು. ಹೊಡಿಸ್ತೀರಾ. ಈಗ ಹೇಗ್ ತಿಳ್ಕೊಳ್ತೀರಾ ಅಂತ ಗೊತ್ತಾದ್ರೆ ನಿಮ್ ಪ್ಲಾನ್ ಉಲ್ಟಾ ಹೊಡಿಸ್ತೀವಿ. ವೈದೇಹಿ, ಆದ್ರೂ ಅದೇನ್ ದೊಡ್ಡ ಕೆಲ್ಸ ಅಲ್ಲ ಬಿಡು. ಅದು ಬಾವಾ, ದಿನ ನೀನೇ ಆ ಪೇಸ್ಟ್ ಮಾಡ್ಕೊಡ್ತೀಯ ಅಲ್ವಾ? ಅದನ್ನ ನಾನು ತುಟಿಗೆ ಹಚ್ಕೊಂಡ್ರೇನೆ ಅಲ್ವಾ ಏನ್ ನಡೆಯುತ್ತೆ ಅಂತ ನನಗೆ ಗೊತ್ತಾಗೋದು. ಇದೇ ವಿಷಯ ಇರ್ಬೇಕು. ಏನೋ ಹಚ್ಕೋತಿದಾರ ಅವರು ತುಟಿಗೆ. ಏನಿರ್ಬೋದು ಊರ್ಮಿಳಾ?
ಸ್ವಲ್ಪ ತಾಳ್ಮೆಯಿಂದ ಕೇಳಿಯತ್ತೆ, ಅದು ಕೂಡ ನಮಗೆ ಗೊತ್ತಾಗತ್ತೆ. ಹೌದಲ್ವಾ? ಆ ಪೇಸ್ಟ್ನ ಮಾಡೋದೇನಷ್ಟು ಕಷ್ಟ ಅಲ್ಲ ಬಿಡು ವೈದೇಹಿ. ಅದನ್ನ ಹೇಗೆ ಮಾಡೋದು ಅಂತ ಸಾಧುಗಳು ಹೇಳ್ಕೊಟ್ರಲ್ವಾ? ವಿಭೂತಿಲಿ ಶುದ್ಧವಾದ ತೈಲ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸಾಕು. ತಗೋ ವೈದೇಹಿ. ಹಾ, ಈ ಪೇಸ್ಟ್ ತಗೊಂಬಂದೆ. ಇಲ್ಲಿ ಬಾಯ್ಲಿ, ಇದರಲ್ಲಿ ಇರೋ ಬರೋ ಎಲ್ಲ ಥರದ ಗಮ್ಗಳನ್ನು ಆ್ಯಡ್ ಮಾಡಿದ್ದೀನಿ ನಾನು. ನೋಡೋದಕ್ಕೆ ಪೇಸ್ಟ್ ಥರನೇ ಕಾಣುತ್ತೆ. ಆದ್ರೆ ಒಂದ್ಸಲ ತುಟಿ ಮೇಲೆ ಹಚ್ಕೊಂಡ್ರೆ ತುಟಿಗಳು ಓಪನ್ ಮಾಡೋಕ್ಕೆ ಆಗಲ್ಲ. ತಗೋ ವೈದೇಹಿ, ಈ ಪೇಸ್ಟ್ನ ಹಚ್ಕೊಂಡು ಇವತ್ತು ಅವ್ರು ಏನ್ ಮಾಡಕ್ ಹೋಗ್ತಿದಾರೆ ಅಂತ ತಿಳ್ಕೋಬಹುದು. ಸರಿ ಬಾವಾ, ಇಲ್ಲೋಡು ಹಚ್ಕೊಳ್ತಾ ಇದ್ದೀನಿ. ಹೌದು ಬಾವಾ, ಇದನ್ನ ಯಾರೇ ಹಚ್ಕೊಂಡ್ರು ಏನ್ ನಡೆಯುತ್ತೋ ಅದೆಲ್ಲ ಗೊತ್ತಾಗೋಗುತ್ತಾ? ಅದೇ ಅಲ್ವಾ ವೈದೇಹಿ, ಈ ಪೇಸ್ಟ್ನ ಮಹಿಮೆ ಅಂದ್ರೆ ನಿನ್ ಹೋಟೆಲಿರೋ ಮಗುಗೆ, ನಿನ್ ಗಂಡ ಆಗಿರೋ ನನಗೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೇನೆ ಇದನ್ನ ಹಚ್ಕೊ ಅಂತ ಹೇಳ್ತಿರೋದು. ಇನ್ಮೇಲಿಂದ ನೀವ್ ತಿಳ್ಕೊಳ್ಳೋದಲ್ಲ, ಆ ಪೇಸ್ಟ್ ಹಚ್ಕೊಂಡು ನೀವೇನ್ ಮಾಡ್ತೀರಾ ಅಂತ ನಾವ್ ತಿಳ್ಕೊಳ್ತೀವಿ. ಸರಿ ಬಾವಾ, ನೀನೇನೋ ಕೆಲ್ಸ ಇದೆ ಹೋಗ್ಬೇಕು ಅಂತಿದ್ದೆ ಅಲ್ಲ, ನೀನ್ ಹೋಗು. ನಾನು ಹಾಲಲ್ಲಿ ಕೂತ್ಕೊಂಡಿರ್ತೀನಿ, ಅಲ್ಲಿ ಅಜ್ಜಿ ಅತ್ತೆ ಇರ್ತಾರಲ್ಲ. ಮತ್ತೆ ಈ ಪೇಸ್ಟು ನಾನು ಹಚ್ಕೊಂಡ್ ಆಯ್ತಲ್ವಾ, ಮಿಕ್ಕಿರೋದಿಲ್ಲೇ ಇರ್ಲಿ ಬಿಡು.